ಹೇ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಈಗಿನ್ನೂ ಮಾರ್ನಿಂಗ್, ಇವಾಗ ತಾನೇ ಎದ್ದೊಳ್ದೆ. ಐ ಆಮ್ ಸ್ಟಿಲ್ ವೇಕಿಂಗ್ ಅಪ್. ಎನಿವೇ, ನಾನು ICHR ಕ್ಲಾಸಿಗೆ ಸಂಬಂಧಪಟ್ಟದೆ ಐ ಆಮ್ ಸ್ಟಾರ್ಟಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ಫಾಸ್ಟ್ ಟ್ರ್ಯಾಕ್ ಸೀರೀಸ್. ಫಾಸ್ಟ್ ಟ್ರ್ಯಾಕ್ ಸೀರೀಸ್ ಅಂತ ಹೇಳಿದ್ರೆ ನನ್ನ ಫೋಕಸ್ ಮೇಯ್ನು ನಿಮ್ಮ ಎಕ್ಸಾಮಿನೇಷನಿಗೆ ಏನು ಕ್ವಶನ್ಸ್ ಬರ್ಬೋದು ಆ ಕ್ವಶನ್ಸ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಣ. ಸೊ ಈ ಸೀರೀಸ್ನಲ್ಲಿ ಐ ವಿಲ್ ಟ್ರೈ ಟು ಗಿವ್ ಓನ್ಲಿ 10 ಕ್ವೆಶನ್ಸ್. ಪ್ರಾಬ್ಲಿ 5-10 ನಿಮಿಷದಲ್ಲಿ ಐ ವಿಲ್ ಟ್ರೈ ಟು ಕಂಪ್ಲೀಟ್ ಇಟ್. ಗೊತ್ತು 5-10 ನಿಮಿಷ ಯಾಕೆ ಅಂದರೆ ನಾವು ಸುಮ್ಮನೆ ಒಂದೊಂದು ಗಂಟೆ ತೊಗೊಂಡ್ರೆ ಯು ಡೋಂಟ್ ಲಿಸನ್, ನಾರ್ಮಲ್ ಅಲ್ಲ ಅದು. ಸೊ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅದು ಇದು ಇಟ್ಕೊಂಡು ಕೂತಿರ್ತೀರ, ಅದ್ರಲ್ಲಿ ನಾನು 1 ಅವರ್ ಮಳೆ ಹೊಡಿತಾ ಕೂತ್ಕೊಂಡ್ರೆ ನೀವು ಕೇಳೋದು ಇಲ್ಲ. ಸೊ ದೇರ್ಫೋರ್ ಇದು ನಾನ್ ಕೋರ್ ಬೇರೆ ಪೇಪರ್ ಅಲ್ವಾ, ಸೊ ಯು ನಾಟ್ ಬಿ ವೆರಿ ಸೀರಿಯಸ್ ಅಬೌಟ್ ಇಟ್. ಬಟ್ ಸ್ಟಿಲ್ ಇನ್ ದಿಸ್ ಸೀರೀಸ್ ನಾನು ಏನು ಮಾಡ್ತೀನಿ ಅಂದರೆ ಐ ಜಸ್ಟ್ ಟ್ರೈ ಟು ಫೋಕಸ್ ಆನ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಅದ್ರ ಜೊತೆಯಲ್ಲೇ ಐ ಟ್ರೈ ಟು ಗಿವ್ ಯು ಸಮ್ ಕೈಂಡ್ ಆಫ್ ಸ್ನಿಪೆಟ್ಸ್ ತೊಗೊಂಡು ಆಮೇಲೆ ಈ ಬ್ರೀಫ್ ಆಗಿ ಏನು ಕ್ವೆಶನ್ಸ್ ಇರ್ತದೆ ತೊಗೊಂಡು ಟ್ರೈ ಮಾಡಿ. ಸಾಧ್ಯವಾದರೆ ಇಫ್ ಯು ಟ್ರೈ ಟು ಮೇಕ್ ಎ ನೋಟ್ಸ್, ಸೊ ಪ್ರತಿದಿನ ನೀವು ಅಟ್ಲೀಸ್ಟ್ ಒಂದು 10 ಕ್ವೆಶನ್ಸ್ಗೆ ನೀವು ರೆಡಿ ಆದರೆ, ಸೊ ಸಬ್ಸ್ಟಾನ್ಷಿಯೇಟ್ ಆಗಿ ಪ್ರಾಬ್ಲಿ ಒಂದು 10 ದಿವಸದಲ್ಲಿ ಯು ಶುಡ್ ಬಿ ಏಬಲ್ ಟು ಡೂ ಅಬೌಟ್ 100 ಕ್ವೆಶನ್ಸ್. ಸೊ ಹೀಗಾಗಿ ನಾವು ಅತಿ ಹೆಚ್ಚಾಗಿ ಸಮಯ ವೇಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಲೆಟ್ ಅಸ್ ಜಸ್ಟ್ ಕ್ವಿಕ್ಲಿ ರನ್ ಇನ್ ಟು ನಮ್ಮ ಕ್ವೆಶನ್ಸ್. ಸೊ ಮೊದಲನೇ ಪ್ರಶ್ನೆ, ಅಂಡರ್ ವಿಚ್ ಆಕ್ಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್? ಸಂವಿಧಾನ ರಚನಾ ಸಮಿತಿ ಯಾವ ಕಾಯ್ದೆ ಅಡಿಯಲ್ಲಿ ಉದ್ಭವಿಸಿತ್ತು? ಸಂವಿಧಾನ ರಚನಾ ಸಮಿತಿ ಬಗ್ಗೆ ನೀವು ಕೇಳಿರ್ತೀರ. ಸಂವಿಧಾನ ರಚನಾ ಸಮಿತಿಯ ಮುಖ್ಯ ಉದ್ದೇಶ ಏನು ಅಂದರೆ ಸಂವಿಧಾನವನ್ನು ರಚನೆ ಮಾಡುವಂಥದ್ದು. ಬ್ರಿಟಿಷ್ ಗೌರ್ಮೆಂಟು ನಮ್ಮ ದೇಶಕ್ಕೆ ಒಂದು ಚಾಲೆಂಜ್ ಹಾಕಿರ್ತಾರೆ 1930s. ಏನು ಅಂತ ಹೇಳಿದ್ರೆ, ನಿಮ್ಗೆ ತಲೆ ಕೆಟ್ಟಿದೆ, ನಿಮ್ಗೇನು ಗೊತ್ತಿಲ್ಲ, ನಾವು ಬಂದಿರುವಂಥದ್ದು ನಿಮ್ಮನ್ನ ಆಳಕ್ಕೋಸ್ಕರ. ಸೊ ಬಿಕಾಸ್ ಯು ಡೋಂಟ್ ಹ್ಯಾವ್ ಬ್ರೈನ್ಸ್, ಸೊ ನಿಮಗೆ ನಿಜವಾಗ್ಲೂ ನಿಮ್ಮಲ್ಲಿ ಕೆಪಾಸಿಟಿ ಇದ್ರೆ ಒಂದು ಸಂವಿಧಾನದ ಕರಡನ್ನ ಮಾಡ್ಕೊಂಬನ್ನಿ ಅಂತ ಒಂದು ಚಾಲೆಂಜ್ ಹಾಕಿರ್ತಾರೆ 1930ರಲ್ಲಿ. ಅಂದರೆ ನಾವೆಲ್ಲ ವೇಸ್ಟ್ ನನ್ನ ಮಕ್ಕಳು, ನಮಗೇನು ಬರೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವರು. ಸೊ ಆಯಿತು, ನೀವು ಇಷ್ಟೊಂದೆಲ್ಲ ಸ್ವಾತಂತ್ರ್ಯ ಕೇಳ್ತಿರಲ್ಲ, ಸ್ವಾತಂತ್ರ್ಯ ಅಂತ ಬಡ್ಕೊಳ್ತಿರಲ್ಲ, ಕೊಡ್ತೀವಿ ಸ್ವಾತಂತ್ರ್ಯ. ಬಟ್ ಸ್ವಾತಂತ್ರ್ಯನ ನಿಮ್ಗೆ ಕೊಟ್ಟು ಹೋದ್ಮೇಲೆ ನಿಮ್ಮನ್ನು ನೀವು ಹೇಗೆ ಆಳ್ಕೊಳ್ತೀರಾ? ಡು ಯು ಹ್ಯಾವ್ ದ ಕೆಪಾಸಿಟಿ ಟು ರೂಲ್? ಸೊ ಇದ್ರ ಬಗ್ಗೆ ಚಾಲೆಂಜ್ ಹಾಕ್ತಲ್ಲ ಬ್ರಿಟಿಷ್ ಅವರು. ಆ ಬ್ರಿಟಿಷ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದವರು ನಮ್ಮ ಮೊದಲನೆಯ ಪ್ರಧಾನಮಂತ್ರಿ ನೆಹರೂರವರ ತಂದೆ ಮೋತಿಲಾಲ್ ನೆಹರು. ಸೊ ಕಾಲಕ್ರಮೇಣ ಅವರು ಬ್ರಿಟನ್ಗೆ ಹೋಗ್ತಾರೆ, ಎಲ್ಲನೂ ಸಂಪರ್ಕ ಮಾಡಿ ಕೊನೆಗೆ ಒಂದು ವರದಿನ ಸಲ್ಲಿಸ್ತಾರೆ ಬ್ರಿಟಿಷ್ ಸರ್ಕಾರಕ್ಕೆ. ಆ ವರದಿ ಏನಂತ ಹೇಳುತ್ತೆ ಅಂದರೆ, ನಮಗೆ ಬೇಕಾಗಿರುವಂಥ ಅಂಶಗಳು ಹೇಗಿರುತ್ತೆ, ನೀವು ಬ್ರಿಟಿಷರು ಹೊರಟೋದ್ಮೇಲೆ ನಮ್ಮನ್ನು ನಾವು ಯಾವ ರೀತಿಯಾಗಿ ಆಳ್ಕೊಳ್ತೀವಿ, ಅದ್ರ ಬಗ್ಗೆ ಭಾಳ ಬ್ರೀಫ್ ಆಗಿ ಅವರು ವಿವರಿಸಿರ್ತಾರೆ. ಸೊ ಇದನ್ನು ನಾವು ಗೌರ್ಮೆಂಟ್, ಆವಾಗಿನ ಸರ್ಕಾರ ಅಂದರೆ ಬ್ರಿಟಿಷ್ ಸರ್ಕಾರ 1935ರ ಕಾಯ್ದೆ ಅಂತ ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ. ಬಟ್ ಅಗೇನ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ವಿ ವರ್ ಕೇಪಬಲ್. ನಾವು ನೋಡ್ಸಿದ್ವಿ 1930ಸ್ನಲ್ಲೇ ನಾವು ನೋಡಿಸ್ತೀವಿ, ನಮ್ಮ ಕೈಲಿ ಅರ್ಹತೆ ಇದೆ, ನಾವು ಕೂಡ ಮಾಡ್ತೀವಿ. ನಿಮ್ಮೊಬ್ಬರಿಗೆಲ್ಲ ಇರೋದು ಅರ್ಹತೆ, ನೀವು ಹೋದ್ರೂ ಪರವಾಗಿಲ್ಲ, ನಮಗೇನು ಪ್ರಾಬ್ಲಮ್ ಇಲ್ಲ. ವಿ ನೋ ಹೌ ಟು ರೂಲ್. ಭಾಳ ಸಿಂಪಲ್ ಆಗಿ ನಮಗೆ ನಮ್ಮನ್ನು ಆಳ್ಕೊಳ್ಳುವಂಥ ಕೆಪಾಸಿಟಿ ಇದೆ ಅಂತ ನೋಡಿಸ್ಕೊಡ್ತಾರೆ. ಯಾರು? ಮೋತಿಲಾಲ್ ನೆಹರೂರವರು. ಕಾಲಕ್ರಮೇಣವಾಗಿ 1939ರಲ್ಲಿ ಎರಡನೇ ಮಹಾಯುದ್ಧ ಆಗುತ್ತೆ. ಆಗ ಮತ್ತೆ ಬ್ರಿಟಿಷರು ಪ್ರಾಮಿಸ್ ಮಾಡ್ತಾರೆ, ಇಲ್ಲ ನಿಮಗೆ ನಾವು ಬಿಟ್ಕೊಡ್ತೀವಿ, ಸ್ವತಂತ್ರ ಕೊಡ್ತೀವಿ, ನಮ್ಮ ಕೈಯಲ್ಲಿ ಸಾಕಾಗೋಗಿದೆ ಅಂತ. ಸೊ ನೀವು ನೋಡಿರ್ತೀರಿ ಇತಿಹಾಸದಲ್ಲಿ ಯಾವ ರೀತಿಯಾಗಿ ಅವರು ಬಿಟ್ಟು ಹೋಗ್ತಾರೆ ಅಂತ. ಬಟ್ ಅದೇ ಟೈಮ್ನಲ್ಲಿ ಇದೇನೋ ಸುಮ್ಮನೆ ಸಡನ್ನಾಗಿ ಹೋಗ್ಬಿಟ್ರೆ ನಾವು ಇಲ್ಲಿ ನೂರಾರು ಪಕ್ಷಗಳು ಅಂದರೆ ಜನಗಳಲ್ಲಿರುವಂಥ ಭಿನ್ನಾಭಿಪ್ರಾಯಗಳು, ಸುಮಾರು ಹಲವಾರು ರಾಜ್ಯಗಳು ಸ್ವತಂತ್ರ ಇಲ್ಲ, ಅಲ್ಲಿ ಪಾಕಿಸ್ತಾನ ಬೇಕು ಅಂತ ಅವ್ರು ಗಲಾಟೆ ಮಾಡ್ತಾ ಇದ್ರು. ಸೋಗೆ ಹೀಗೆ ಬಿಟ್ಟು ಹೋಗ್ಬಿಟ್ರೆ ನಮ್ಮ ಪಾಡಿಗೆ ನಾವು ಇರಲಿಕ್ಕೆ ಅದು ಅಷ್ಟು ಸರಿ ಇರೋದಿಲ್ಲ, ರಕ್ತಪಾತ ಆಗ್ಬೋದು ಅಂತ ಹೆದರಿಕೆ ಇರುತ್ತೆ ಅವರಿಗೆ. ಸೊ ಈ ಒಂದು ಕಾರಣಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂದರೆ ನಮಗೆ ಒಂದು ಕಾಯ್ದೆ ಮಾಡಿಕೊಡುತ್ತೆ. ಸೊ ಇಲ್ಲಿ ಕೇಳುವಂಥ ಪ್ರಶ್ನೆ ಅದೇ, ಯಾವ ಕಾಯ್ದೆ ಅಡಿಯಲ್ಲಿ
ಸಂವಿಧಾನ ರಚನಾ ಸಮಿತಿ ಅಸ್ತಿತ್ವಕ್ಕೆ ಬಂತು ಅಂತ? ಯಾವ ಆಕ್ಟ್ ಕೆಳಗೆ ಬ್ರಿಟಿಷ್ ಸರ್ಕಾರ ನಮಗೆ ನಿಮ್ಮಷ್ಟು ನೀವು ಸಂವಿಧಾನ ಮಾಡ್ಕೊಳಕ್ಕೆ ಶುರು ಮಾಡ್ಕೊಳ್ಳಿ, ನಾವು ಇನ್ನೇನು ಹೊರಡೆ ಇಡ್ತಾ ಇದ್ದೀವಿ ಕಾಲು ಅಂತ ಹೇಳುವಂತ ಒಂದು ಸನ್ನಿವೇಶ. ಸೊ ಯಾವ ಕಾಯ್ದೆ ಅದು? ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946. ಸೊ ಕ್ಯಾಬಿನೆಟ್ ಮಿಷನ್ ಕಾಯ್ದೆ ಅಡಿಯಲ್ಲಿ ಅಥವಾ ಯೋಜನೆ ಅಡಿಯಲ್ಲಿ ಸಂವಿಧಾನ ರಚನಾ ಸಮಿತಿಯು ಅಸ್ತಿತ್ವಕ್ಕೆ ಬರುತ್ತೆ. ಕ್ವಶನ್ ನಂಬರ್ 2. August offer was made by British to India in the year. ಆಗಸ್ಟ್ ಆಫರ್ ಅನ್ನುವಂಥದ್ದು ಬ್ರಿಟಿಷ್ ಸರ್ಕಾರ ನಮ್ಮ ದೇಶಕ್ಕೆ ಕೊಡುವಂತಹ ಒಂದು ಆಮಂತ್ರಣ, ಒಂದು ಇನ್ವಿಟೇಷನ್ ಅಂತ ಹೇಳ್ಬೋದು ನಾವು. ನೀವು ಸಂವಿಧಾನ ಮಾಡಕ್ ರೆಡಿ ಇದ್ದೀರಾ? ರೆಡಿ ಇದ್ರೆ ಶುರು ಮಾಡ್ಕೊಳ್ಳಿ. ಇದಕ್ಕೆ ಕರೆಯುವಂಥದ್ದು ಆಗಸ್ಟ್ ಆಫರ್ ಅಂತ. ಆಫರ್ ಅಂತ ಹೇಳಿದ್ರೆ ಆಮಂತ್ರಣ ಅಥವಾ ಇನ್ವಿಟೇಷನ್ ಅಂತ ಕರಿಬಹುದು. ಸೊ ಈ ಆಗಸ್ಟ್ ಆಫರು ಯಾವ ವರ್ಷದಲ್ಲಿ ಬ್ರಿಟಿಷ್ ಅವರು ನಮಗೆ ಕೊಟ್ಟರು ಅಂತ ಇರುವಂತ ಪ್ರಶ್ನೆ. ಇಟ್ ವಾಸ್ ಇನ್ 1940. 1940ರಲ್ಲಿ ಬ್ರಿಟಿಷ್ ಸರ್ಕಾರ ನಮಗೆ ಆಗಸ್ಟ್ ಆಫರ್ನ ನೀಡ. ಕ್ವಶನ್ ನಂಬರ್ 3. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಭಾರತ ಸರ್ಕಾರ ಕಾಯ್ದೆ ಬ್ರಿಟಿಷ್ ಸರ್ಕಾರ ಯಾವ ವರ್ಷದಲ್ಲಿ ಅನುಷ್ಠಾನಗೊಳಿಸುತ್ತೆ? ಸೊ ವೆನ್ ಡಿಡ್ ದಿಸ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ was enacted by British? In which year? ನೆಹರು, ಮೋತಿಲಾಲ್ ನೆಹರು ಕೊಟ್ಟಿರುವಂತಹ ವರದಿನ ಸ್ವೀಕಾರ ಮಾಡಿಕೊಂಡು ಬ್ರಿಟಿಷ್ ಸರ್ಕಾರಕ್ಕೆ ತಲೆ ಕೆಟ್ಟೋಗುತ್ತೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಆಕ್ಟ್, ವಾಟ್ ಎ ಬ್ಯೂಟಿಫುಲ್ ವರದಿ ನೀವು ಕೊಟ್ಟಿದ್ದೀರಾ. ಭಾರತೀಯರಿಗೆ ಇಷ್ಟೊಂದು ಕೇಪಬಿಲಿಟಿ ಇದೆಯಾ ಎಂಬ ಒಂದು ಪ್ರಶ್ನೆಗೆ ಬ್ರಿಟಿಷ್ ಅವ್ರಿಗೆ ತಲೆ ಕೆಟ್ಟೋಗುತ್ತೆ. ವಾವ್, ಇಷ್ಟೊಂದು ಸೂಪರ್ ಆಗಿದೆಯಲ್ಲಪ್ಪ. ಸೊ ಅಂತ ಹೇಳ್ಬಿಟ್ಟು ಬಹುತೇಕವಾಗಿರುವಂಥ ಪ್ರಾವಿಷನ್ಸ್ನ ಅವರು ನಮ್ಮ ಒಂದು ಭಾರತ ಸರ್ಕಾರ ಕಾಯ್ದೆ ಅಂತ ಮಾಡಿಕೊಂಡು ಅನುಷ್ಠಾನಗೊಳಿಸ್ಕೊಳ್ತಾರೆ. ಸೊ ಅದು ಯಾವಾಗ ಎಂಬುದು ಈ ಒಂದು ಪ್ರಶ್ನೆ. ದ ಆನ್ಸರ್ ಈಸ್ 1935, 1935ರಲ್ಲಿ. 4ನೇ ಪ್ರಶ್ನೆ. Election to Constituent Assembly was held for the first time under which act? ಸಂವಿಧಾನ ರಚನಾ ಸಮಿತಿಯು ಆರಂಭವಾಗಿರುವಂತ ನೋಡಿದ್ವಿ. 1940ರಲ್ಲಿ ಅವರ ಆಮಂತ್ರಣ ಕೊಡ್ತಾರೆ. ಆರ್ ಯು ಗೋಯಿಂಗ್ ಟು ಅಕ್ಸೆಪ್ಟ್ ಟು ಮೇಕ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ? ನೀವು ಸಂವಿಧಾನ ಮಾಡ್ಲಿಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ ಆಗಸ್ಟ್ ಆಫರ್ ಕೊಡ್ತಾರೆ. ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಎಸ್ ವಿ ಆರ್ ಕೇಪಬಲ್ ಅಂತ. ಅದಾದ ನಂತರ ಒಂದು ಕಾಯ್ದೆ ಬರುತ್ತೆ. ಈ ಕಾಯ್ದೆಯ ಅಡಿಯಲ್ಲಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಇಡೀ ದೇಶದಾದ್ಯಂತ ಚುನಾವಣೆಗಳು ನಡೆಯುತ್ತೆ. ಇದು ಯಾವ ಕಾಯ್ದೆಯ ಅಡಿಯಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಚುನಾವಣೆ ಆಗುವಂಥದ್ದು? ಇದಕ್ಕೆ ಸರಿ ಉತ್ತರ ಕ್ಯಾಬಿನೆಟ್ ಮಿಷನ್ ಆಯೋಗ ಅಥವಾ ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946. ನೆಕ್ಸ್ಟ್ ಪ್ರಶ್ನೆ. ಕ್ವೆಶ್ಚನ್ ನಂಬರ್ 5. ಸಂವಿಧಾನ ರಚನಾ ಸಮಿತಿ ಯಾವಾಗ ಸ್ಥಾಪಿಸಲಾಯಿತು? ಇದು ಚುನಾವಣೆ ಆದ ನಂತರದಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಡೆಫಿನೆಟ್ಲಿ ಇಟ್ ಶುಡ್ ಬಿ ಸಮ್ವೇರ್ ಇನ್ 1946 ಅಲ್ವಾ? ಸೊ ನೋಡೋಣ, ವಾಟ್ ವಿಲ್ ಬಿ ದ ಆನ್ಸರ್. ನವೆಂಬರ್ 1946. ಕ್ವೆಶ್ಚನ್ ನಂಬರ್ 6. ಚುನಾವಣೆ ಆಯಿತು, ಸಂವಿಧಾನ ರಚನಾ ಸಮಿತಿಗೆ ಎಲ್ಲರೂ ಕೂಡ ಆಯ್ಕೆ ಆದರು. ಎಲ್ಲ ಗಂಟು ಮೂಡೆ ತಗೊಂಡು ಡೆಲ್ಲಿಗೆ ಬರ್ತಾರೆ. ಯಾಕಂದ್ರೆ ಡೆಲ್ಲಿಯಲ್ಲಿ ಇರುವಂಥದ್ದೇ ಪಾರ್ಲಿಮೆಂಟು. ಸೊ ಈ ಪಾರ್ಲಿಮೆಂಟ್ನಲ್ಲಿ ಈ ನಮ್ಮ ದೇಶದಿಂದ ಎಲ್ಲ ಚುನಾಯಿತರಾಗಿರುವಂಥ ಎಲ್ಲರೂ ಕೂಡ ಸಂವಿಧಾನ ರಚನಾ ಸಮಿತಿ, ಇವಾಗ ಸಂವಿಧಾನ ಮಾಡಕ್ ರೆಡಿ ಆಗಿದೀವಿ ನಾವು, ಎಲ್ಲ ಬಂದು ಸೇರ್ಕೊಂಡು ಶುರು ಮಾಡಬೇಕಲ್ಲ ಪ್ರಕ್ರಿಯೆನ. ಆ ಪ್ರಕ್ರಿಯೆ ಶುರು ಮಾಡುವಂತಹ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೆದ್ದಂತಹ ಅಭ್ಯರ್ಥಿಗಳು ಸಂವಿಧಾನವನ್ನು ರಚನೆ ಮಾಡಕ್ಕೋಸ್ಕರ ಒಟ್ಟಾಗಿ ಬಂದು ಡೆಲ್ಲಿಯಲ್ಲಿ ಭೇಟಿಯಾದಂತಹ ಸಮಯ ಯಾವುದು? ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಟ್ ಫಾರ್ ದ ಫಸ್ಟ್ ಟೈಮ್ ಇನ್ ವಿಚ್ ಇಯರ್?
ಯಾವ ವರ್ಷದಲ್ಲಿ ಸಂವಿಧಾನ ರಚನಾ ಸಮಿತಿಯು ಮೊಟ್ಟ ಮೊದಲ ಬಾರಿಗೆ ಭೇಟಿಯಾಯಿತು? ಆನ್ಸರ್ ಈಸ್ 9th ಡಿಸೆಂಬರ್ 1946. 9 ಡಿಸೆಂಬರ್ 1946ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಮಿತಿಯು ಭೇಟಿಯಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನ ರಚನಾ ಸಮಿತಿ ಭೇಟಿಯಾಗಿದ್ದ ಕೂಡಲೇ ದೇ ವಿಲ್ ಡೂ ಒನ್ ಆಕ್ಟ್. ಅದೇನು ಅಂತ ಹೇಳಿದ್ರೆ ತಾತ್ಕಾಲಿಕ ಅಧ್ಯಕ್ಷರನ್ನು ಚುನಾಯಿಸುವಂಥದ್ದು. ವಾಟ್ ಈಸ್ ದಿಸ್ ತಾತ್ಕಾಲಿಕ ಅಧ್ಯಕ್ಷರು, ಟೆಂಪ್ರವರಿ ಚೇರ್ಮನ್? ಯಾಕೆ ಒಂದು ಶಾಶ್ವತ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಲ್ಲ? ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 300 ವರ್ಷಗಳಿಂದ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದವರು. 1857ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರದಲ್ಲಿ ಕಾಲಕ್ರಮೇಣವಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರಿಗೆ ಪಾಠ ಕಲಿಸಬೇಕು ಅಂತ ಸೇರ್ಕೊಳ್ತಾರೆ. 1885ನಲ್ಲಿ ಎ.ಒ. ಹ್ಯೂಮ್ ರವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರದಲ್ಲಿ ಎಲ್ಲರೂ ಕೂಡ ಬಂದು ತಮ್ಮ ಇಡೀ ಜೀವನನ ಗೋಪಾಲಕೃಷ್ಣ ಗೋಖಲೆ, ಮಹಾತ್ಮ ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಬಾಲ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಅಂಬೇಡ್ಕರ್, ಮುನ್ಷಿ, ಖೈತಾನ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಬಿ.ಎನ್. ರಾವ್, ಹಲವಾರು ಜನರು ಆ ಒಂದು ಸಮಯದಲ್ಲಿ ತಮ್ಮ ಜೀವನನ ರಾಷ್ಟ್ರಕ್ಕೋಸ್ಕರ ತ್ಯಾಗ ಮಾಡಿರ್ತಾರೆ. ದೇರ್ ವಾಸ್ ನೋ ಸೆಲ್ಫ್ ಇಂಟ್ರೆಸ್ಟ್, ಸ್ವಾರ್ಥ ಏನಿರಲಿಲ್ಲ ಅವ್ರ ಹತ್ರ. ಕೇವಲ ನಮ್ಮ ಒಂದು ರಾಷ್ಟ್ರ ಒಳ್ಳೇದಾಗಬೇಕು, ಉತ್ತಮ ರೀತಿಯಲ್ಲಿ ನಮ್ಮ ಒಂದು ದೇಶ ಸಾಗಬೇಕು, ಆ ಒಂದು ದೇಶಾಭಿಮಾನ ಇತ್ತಲ್ಲ, ದಟ್ ವಾಸ್ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಪ್ಯೂರ್. ಶುದ್ಧವಾಗಿರುವಂತ, ಶುದ್ಧ ಒಂದಲ್ಲ, ಪರಿಶುದ್ಧವಾಗಿರುವಂತಹ ದೇಶ ಪ್ರೇಮ ಮತ್ತು ರಾಷ್ಟ್ರ ಪ್ರೇಮ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಈ ಚುನಾವಣೆ ಆಗಿ ಬಂದಿರ್ತಾರಲ್ಲ, ಅದರಲ್ಲಿ ಸೀನಿಯರ್ ಮೋಸ್ಟ್ ವ್ಯಕ್ತಿನ ಗೌರವಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿ ಸಿಗುವಂತ ಒಬ್ಬ ವ್ಯಕ್ತಿ he was a senior most and reputed person. ಸ್ವಲ್ಪ ವಯಸ್ಸಾಗಿರುತ್ತೆ ಅವ್ರಿಗೆ, ಬಹಳಷ್ಟು ಶ್ರಮ ಪಟ್ಟಿರ್ತಾರೆ ನಮ್ಮ ದೇಶಕ್ಕೋಸ್ಕರ. ಅವ್ರನ್ನ ಗೌರವಿಸಬೇಕು ಅಂತ ತಾತ್ಕಾಲಿಕ ಸದಸ್ಯರಾಗಿ ಮಾಡ್ತಾರೆ. ಈ ತಾತ್ಕಾಲಿಕ ಸದಸ್ಯರು ಕೇವಲ 2 ದಿವಸ ಅಷ್ಟೇ, 9, 10ನೇ ತಾರೀಕು ಮಾತ್ರ ಅವ್ರು ಇರ್ತಾರೆ. ಅದಾದ ನಂತರ ಅವರು ಜಾಗ ಖಾಲಿ ಮಾಡಿಬಿಟ್ಟು ಶಾಶ್ವತವಾಗಿರುವಂತ ಸದಸ್ಯರು ಬರ್ತಾರೆ. ಸೊ ಇಲ್ಲಿ ಕೇಳಿರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಂತಹ ಹಾನರರಿ ಗೌರವಕ್ಕೆ ಅರ್ಹರಾಗಿರುವಂತಹ ತಾತ್ಕಾಲಿಕ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು. So Sachidananda Sinha was a temporary chairman of Constituent Assembly. ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಇವರು ಕಾಣಿಸ್ಕೊಳ್ತಾರೆ. ಡಿಸೆಂಬರ್ 9, 10ನೇ ತಾರೀಕು 2 ದಿವಸ ಮಾತ್ರ ಅವರು ಕಾಣಿಸ್ಕೊಳ್ತಾರೆ. 11th there was a new chairman. Question number 8. So ಶಾಶ್ವತ ಅಧ್ಯಕ್ಷರು, ಸಂವಿಧಾನ ರಚನಾ ಸಮಿತಿಯ ಶಾಶ್ವತ ಅಧ್ಯಕ್ಷರು ಯಾರು? ಸೊ ಸಚ್ಚಿದಾನಂದ ಸಿನ್ಹಾರವರು ಕೇವಲ ಗೌರವದಿಂದ ಹಾನರರಿ ಆಗಿ 2 ದಿನ ಅಲಂಕರಿಸ್ತಾರೆ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರ್ಬೋದು, ಸಂವಿಧಾನ ರಚನಾ ಸಮಿತಿಯಲ್ಲಿ ಮೊಟ್ಟ ಮೊದಲಿಗೆ ಭಾಷಣ ಮಾಡಿದಂತಹ ವ್ಯಕ್ತಿ ಆಚಾರ್ಯ ಕೃಪಾಲಿನಿ ಅವರು. ಅವ್ರು ಬಂದು ಹೇಳ್ತಾರೆ, ನಮ್ಗೆ ಬಹಳ ಶುಭ ದಿನ ಇವತ್ತು. ಅವತ್ತಿನ ಸಮಯದಲ್ಲಿ ಇಟ್ ವಾಸ್ ಅರೌಂಡ್ 11 o'clock ಅಂತ ಕಾಣುತ್ತೆ. ಡಿಸೆಂಬರ್ 9 ಸುಮಾರು ಬೆಳಗ್ಗೆ 11 ಗಂಟೆಗೆ ಸಂವಿಧಾನ ರಚನಾ ಸಮಿತಿಯ ಮೊಟ್ಟ ಮೊದಲ ಒಂದು ಸಭೆ ಸೇರಿರುವಂತಹ ಒಂದು ಸಮಯ. ಡೆಲ್ಲಿಯಲ್ಲಿ
ಡಿಸೆಂಬರ್ ಅಂತ ಹೇಳಿದ್ರೆ ಅತ್ಯಂತ ಚಳಿಗಾಲದ ಒಂದು ಸಮಯ, ಸಖತ್ತು ಕೋಲ್ಡ್ ಆಗಿರುವಂಥ ವಾತಾವರಣ. ಆ ಟೈಮಲ್ಲಿ ಟೆಕ್ನಾಲಜಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ, ಆ ಮುಂದೆ ಡೆಸ್ಕಲ್ಲಿ ಕೈ ಇಟ್ಕೊಳ್ತಾರಲ್ಲ, ಆ ಕೈ ಇಟ್ಕೊಳ್ಳುವಂಥ ಡೆಸ್ಕು ಎಲೆಕ್ಟ್ರಿಸಿಟಿಯಿಂದ ಹೀಟ್ ಆಗಿರುವಂಥ ಡೆಸ್ಕ್ ಆಗಿತ್ತು. ಸೊ ಫಾರ್ ಎಕ್ಸಾಂಪಲ್, ನಾವು ದಕ್ಷಿಣ ಭಾರತದಿಂದ ಬಂದಂಥ ಜನಗಳು ಉತ್ತರ ಭಾರತಕ್ಕೆ ಹೋದ್ಮೇಲೆ ಚಳಿ ಚಳಿ ಅಂತ ನಡಗ್ಬಿಡ್ತಾರಲ್ಲಿ, ಗಡ 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 ಅಂತ. ಸೊ ಎಷ್ಟು ಕಂಬಳಿ ಹೊತ್ಕೊಂಡು ಬಂದರೂ ಕೂಡ ಆಗೋದಿಲ್ಲ ಅಲ್ಲಿ. ಅದಕ್ಕೋಸ್ಕರ ಆ ವಾರ್ಮ್ ಆಗಿರುವಂಥ, ಬಿಸಿಯಾಗಿರುವಂಥ ಡೆಸ್ಕ್ ಮೇಲೆ ಕೈ ಇಟ್ಬಿಟ್ರೆ ಇಡೀ ದೇಹವೆಲ್ಲವೂ ಕೂಡ ಬೆಚ್ಚಗಾಗತ್ತೆ. ಆಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು ಅವರು ಕೆಲಸದ ಮೇಲೆ. ಸೊ ಹೀಗಾಗಿ ಎಲ್ಲರೂ ಕೂಡ ಬಹಳ ಬೆಚ್ಚಗಾಗಿರುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಹಾಲಲ್ಲಿ ಸೇರ್ಕೊಂಡಿರುವಂಥ ಒಂದು ಸಮಯ ಅದು. ಸೊ 2 days ಆಗತ್ತೆ. ಆಚಾರ್ಯ ಕೃಪಾಲಿನಿ ಅವರು ಭಾಷಣ ಮಾಡ್ತಾರೆ, ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾರೆ. ಅದಾದ ನಂತರ ಹೊರಗಡೆ ಬಹಳ ಉತ್ತಮವಾಗಿರುವಂಥ ವಾತಾವರಣ, ಬಹಳ ಶೀತಲವಾಗಿರುವಂಥ ವಾತಾವರಣ, ಎಲ್ಲ ಒಂದು ಹಬ್ಬದ ಒಂದು ರೀತಿಯಲ್ಲಿ ಜನ ಸೇರ್ಕೊಂಡಿರ್ತಾರೆ. ಇಟ್ ವಾಸ್ ಎ ಬ್ಯೂಟಿಫುಲ್ ಮಾರ್ನಿಂಗ್. ಸೊ ಕೃಪಾಲಿನಿ ಅವರು ಭಾಷಣ ಮಾಡ್ತಾರೆ. ಅದಾದ ನಂತರ ತಾತ್ಕಾಲಿಕ ಅಧ್ಯಕ್ಷರು ಸಚ್ಚಿದಾನಂದ ಸಿನ್ಹಾರವರು ಕೂಡ ಭಾಷಣ ಮಾಡ್ತಾರೆ. ಅದಾದ್ಮೇಲೆ 2 days ಏನ್ ನಡೆಯುತ್ತೆ ಅಂತ ಹೇಳಿದ್ರೆ, ಬೇಸಿಕಲಿ ಅವತ್ತಿನ ದಿನ ಆ ಒಂದು ಬುಕ್ನ ತಗೊಂಡು ಆ ಬುಕ್ಕಲ್ಲಿ ಸೈನ್ ಮಾಡುವಂಥದ್ದು. ನಾನು ಆಯ್ಕೆಯಾಗಿ ಬಂದಿದ್ದೀನಿ, ಸೊ ನನ್ನ ಪ್ರೆಸೆನ್ಸು ಫೀಲ್ ಆಗಲಿ ಅಂದ್ಬಿಟ್ಟು ಸೈನ್ ಮಾಡ್ತಾರೆ. ಅದಕ್ಕೆ ಕರೆಯುವಂಥದ್ದು ಕ್ರೆಡೆನ್ಷಿಯಲ್ಸ್ನ ಸಬ್ಮಿಟ್ ಮಾಡೋದು ಅಂತ. ಸೊ ಆಲ್ ದ ಮೆಂಬರ್ಸ್ ವರ್ ದೇರ್, ದೇ ಸಬ್ಮಿಟೆಡ್ ದೇರ್ ಕ್ರೆಡೆನ್ಷಿಯಲ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಡೇ. ಸೊ ಅದಾದ ನಂತರ ಮತ್ತೆ ಭೇಟಿ ಆಗುವಂಥದ್ದು 11ನೇ ತಾರೀಕು ಡಿಸೆಂಬರ್ 11. ಅವತ್ತು ಶಾಶ್ವತವಾಗಿರುವಂತಹ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈ ಶಾಶ್ವತವಾಗಿರುವಂತಹ ಅಧ್ಯಕ್ಷರು ಬಹಳ ಧೀಮಂತವಾಗಿರುವಂತಹ, ನೋಡ್ಲಿಕ್ಕೆ ದೈತ್ಯವಾಗಿರುವಂತಹ ಒಂದು ಪರ್ಸನಾಲಿಟಿ ಅವರು. ಅವ್ರು ನೋಡಿದ್ರೇನೆ ಎಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಗೌರವ ಬರುವಂತಹ ಒಂದು ಪರ್ಸನಾಲಿಟಿ ಅವರು. ಇಸ್ ವೆರಿ ಸ್ಟ್ರಾಂಗ್, ಫಿಸಿಕಲಿ ಫಿಟ್ ಪರ್ಸನ್. ಒಂಥರ ನೀವು ನೋಡಿದ್ರೆ ಗೊತ್ತಾಗತ್ತಲ್ಲ, ಕೆಲವು ವ್ಯಕ್ತಿಗಳನ್ನ ನೋಡಿದ ಕೂಡಲೇ ಓಹೋ ಬಹಳ ಸ್ಟ್ರಿಕ್ಟ್ ಆಗಿದಾರಪ್ಪ ಇವರು ಅಂತ ಅನ್ಸ್ಬಿಡುತ್ತೆ. ಸೊ ಈ ವಾಸ್ ದಟ್ ಕೈಂಡ್ ಆಫ್ ಪರ್ಸನ್. ಇನ್ನೊಂದು ಅಂಶ ಅಂತ ಹೇಳಿದ್ರೆ, ಈ ವ್ಯಕ್ತಿ, ದಿಸ್ ಗ್ರೇಟ್ ಮ್ಯಾನ್ ಬಿಕೇಮ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದಿಸ್ ಕಂಟ್ರಿ. ನಮ್ಮ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿಯಾಗಿ ಇವರು ಅಲಂಕರಿಸ್ತಾರೆ. ಸೊ ಯಾರು ಇವರು? ದ ಸೇಮ್ ಪರ್ಸನ್ ಹೂ ಬಿಕೇಮ್ ದ ಚೇರ್ಮನ್, ಶಾಶ್ವತ ಅಧ್ಯಕ್ಷರಾಗಿ ಅವರು ನಮ್ಮ ಸಂವಿಧಾನ ರಚನಾ ಸಮಿತಿಯಲ್ಲಿ ಅಲಂಕಾರನ ಸ್ವೀಕರಿಸ್ತಾರೆ, ಅಥವಾ ಆಸ್ಥಾನನ ಸ್ವೀಕರಿಸ್ತಾರೆ. ಯು ಗೆಸ್ಟ್ ಇಟ್ ರೈಟ್, ಇವ್ರ ಹೆಸರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. ಸಂವಿಧಾನ ರಚನಾ ಸಮಿತಿಗೆ ನ್ಯಾಯಿಕ ಸಲಹೆಗಾರರು ಯಾರು? ಕಾನೂನುಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸಲಹೆಗಾರರು ಇರ್ತಾರೆ. ಈ ಪ್ಲೇಡ್ ಎ ವೆರಿ ಕೀ ರೋಲ್. ನಮ್ಮ ಸಂವಿಧಾನ ರಚನಾ ಸಮಿತಿಯಲ್ಲಿ ನಾವು ಸಾಮಾನ್ಯವಾಗಿ ಹೆಸರು ಮರೆತು ಬಿಡ್ತೀವಿ ನಾವು, ಬಟ್ ಆದ್ರೆ ಇವರು ಪಾತ್ರನೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಇವ್ರು ಯಾರು? ಇವ್ರ ಹೆಸರು BN ರಾವ್, ಬೆನಗಲ್ ನರಸಿಂಹರಾವ್ ಅಂತ. ದಕ್ಷಿಣ ಭಾರತದಲ್ಲಿ ಕಂಡು ಬರುವಂತ ಒಬ್ಬ ವ್ಯಕ್ತಿ. ಅತ್ಯಂತ ಪ್ರಮುಖವಾಗಿರುವಂತ ಪಾತ್ರನ, ನ್ಯಾಯಿಕವಾಗಿರುವಂತ ಸಲಹೆಗಳನ್ನ ಕೊಟ್ಕೊಂಡು ಸಂವಿಧಾನ ರಚನಾ ಸಮಿತಿಗೆ ಸಕ್ರಿಯವಾಗಿರುವಂತಹ ಕರ್ತವ್ಯನ ಇವರು ನಿರ್ವಹಿಸಿರ್ತಾರೆ, BN ರಾವ್ ರವರು. ಸೊ ನಮ್ಮ ಇವತ್ತಿನ ದಿನದ ಕೊನೆಯ ಪ್ರಶ್ನೆ, ಗುರಿಗಳ ಪ್ರಸ್ತಾವನೆಯನ್ನು ಮಂಡಿಸಿದಂತಹ ವ್ಯಕ್ತಿ ಯಾರು? ಹೂ ಪ್ರಪೋಸ್ಡ್ ದ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಟು ದ ಕಾನ್ಸ್ಟಿಟ್ಯೂಷನ್? ಗುರಿಗಳ ಪ್ರಸ್ತಾವನೆ ಅಂತ ಹೇಳಿದ್ರೆ, ಸಂವಿಧಾನ ರಚನಾ ಸಮಿತಿ ಬಂದಂತಹ ಈ ಒಂದು ಸಮಯದಲ್ಲಿ ಸಂವಿಧಾನ ರಚನೆ ಮಾಡಬೇಕು. ಆ ಸಂವಿಧಾನನ ನಾವು ಯಾವ ಆಧಾರದ ಮೇಲೆ ರಚನೆ ಮಾಡಬೇಕು? ನಮ್ಮ ಸಂವಿಧಾನ ರಾಜರ ಪ್ರಭುತ್ವ ತರ ಇರ್ಬೇಕಾ? ಪ್ರಜಾಪ್ರಭುತ್ವ ತರ ಇರ್ಬೇಕಾ? ನಿರಂಕುಶತ್ವ ತರ ಇರ್ಬೇಕಾ? ಸಮತಾವಾದದ ತತ್ವಗಳನ್ನ ನಾವು ಅಳವಡಿಸ್ಕೋಬೇಕಾ? ಸೊ ಈ ಅಂಶಗಳನ್ನ ನಾವು ಚರ್ಚೆ ಮಾಡಲಿಕ್ಕೆ ಯಾರು, ಈ ಗುರಿಗಳು ಯಾವ ರೀತಿಯಾಗಿ ಇರಬೇಕು ಅಂತ
ಪ್ರೆಸೆಂಟ್ ಮಾಡ್ತಾರೆ ಸಂವಿಧಾನ ರಚನಾ ಸಮಿತಿಗೆ. ಸೊ ಇನ್ನೊಂದು ಕ್ಲೂ ಕೊಡ್ತೀನಿ, ಈ ಪ್ರಪೋಸ್ ಮಾಡ್ತಾರಲ್ಲ ವ್ಯಕ್ತಿ, ಈ ಪ್ರಪೋಸ್ ಮಾಡಿದಂಥ ವ್ಯಕ್ತಿ, ಪ್ರಪೋಸ್ ಅಂತ ಹೇಳಿದ್ರೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್, ಇವೇನು ಅನ್ಕೊಳಕ್ ಹೋಗ್ಬೇಡಿ. ಸೊ ಆಬ್ಜೆಕ್ಟಿವ್ಸ್ ರೆಸೊಲ್ಯೂಷನ್ ಅಥವಾ ಗುರಿಗಳ ಪ್ರಸ್ತಾವನೆಯನ್ನು ಮಂಡಿಸಿದಂಥ ವ್ಯಕ್ತಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಅಥವಾ ಆ ಒಂದು ಹಾಲ್ನಲ್ಲಿ, ಸಭೆ ಇರುತ್ತಲ್ಲ ಹಾಲ್ನಲ್ಲಿ ಫಸ್ಟ್ ಬೆಂಚಲ್ಲಿ ಕೂತಿರ್ತಾರೆ. ಫಸ್ಟ್ ಬೆಂಚು. ಸೊ ಇವ್ರು ಯಾರು? ಈಸ್ ವೆರಿ ಪಾಪ್ಯುಲರ್ ಪರ್ಸನ್. ಈಗಾಗಲೇ ಅವ್ರ ಹೆಸರು ತಗೊಂಡಿದ್ದೆ. ಇಟ್ ಈಸ್ ನನ್ ಅದರ್ ದೆನ್ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಸೊ ಜವಾಹರ್ಲಾಲ್ ನೆಹರೂರವರು ನಮ್ಮ ಸಂವಿಧಾನ ರಚನಾ ಸಮಿತಿಯಲ್ಲಿ ಡಿಸೆಂಬರ್ 11ನೇ ತಾರೀಕಂದು ಗುರಿಗಳ ಪ್ರಸ್ತಾವನೆಯನ್ನು ಮಂಡಿಸಿರ್ತಾರೆ. ಎಲ್ಲ ಪ್ರಶ್ನೆಗಳು. ದೇರ್ ಇಸ್ ಅ ಬೋನಸ್ ಕ್ವೆಶ್ಚನ್ಸ್. ನಿಮಗೊಂದು ಬೋನಸ್ ಪ್ರಶ್ನೆ ಇದೆ. ಲೆಟ್ ಅಸ್ ಸಿ ವಾಟ್ ಇಸ್ ದಿಸ್ ಬೋನಸ್ ಪ್ರಶ್ನೆ. ಕನ್ನಡ ಚಿತ್ರರಂಗದಲ್ಲಿ ಹೂ ಇಸ್ ಕಾಲ್ಡ್ ದ ಡಿ ಬಾಸ್? ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಹೂ ಇಸ್ ಕಾಲ್ಡ್ ದ ಡಿ ಬಾಸ್? ಡಿ ಬಾಸ್ ಅಂತ ಯಾರನ್ನು ಕರೀತಾರೆ? ಏನ್ ಸರ್ ಇದು ಯಾರೋ ಡಬ್ಬಾ ಪ್ರಶ್ನೆ ಕೇಳಿದಿರಾ? ಎಲ್ಲರಿಗೂ ಗೊತ್ತಿರುವಂತ ಪ್ರಶ್ನೆ ಅಂತ ಕೇಳ್ಕೊಂಡಿದ್ದೀರಾ? ಇಲ್ಲ, ಕೆಲವರು ಗೊತ್ತಾಗೋದಿಲ್ಲ. ನೋಡೋಣ. ಲೆಟ್ ಅಸ್ ಸಿ ಇಫ್ ಯು ಕ್ಯಾನ್ ಗೆಸ್ ಇಟ್ ಕರೆಕ್ಟ್. ಕ್ಲಾಸ್ ಅಲ್ಲಿ ಇದ್ರೆ ಚಾಕ್ಲೇಟ್ ಕೊಡ್ತಾ ಇದೆ, ನೀವು ಆನ್ಸರ್ ಮಾಡಿದ್ರೆ. ಹೆಂಗ್ ಚಾಕ್ಲೇಟ್ ಕೊಡ್ಲಿ ಇಲ್ಲಿ? ವೆಂಕಟೇಶ್, ದರ್ಶನ್, ದೇವರಾಜ್ ಅಥವಾ ರೋಜಾ? ಡಿ ಬಾಸ್ ಅಂತ ಯಾರನ್ನ ಕರೀತಾರೆ? ಇಟ್ ಈಸ್ ದರ್ಶನ್. ಆಲ್ರೈಟ್. ಸೊ ನಾವು ಇಷ್ಟೊತ್ತು ವಿ ಸ್ಪೆಂಡ್ ಆಲ್ಮೋಸ್ಟ್ ಅರೌಂಡ್ 20 minutes. ಎನಿವೆ, ಏನ್ ಕಲ್ತ್ಕೊಂಡ್ವಿ ನೋಡೋಣ ಬ್ರೀಫ್ ಆಗಿ. ಸೊ ಅಂಡರ್ ವಿಚ್ ಆಕ್ಟ್ ಸಂವಿಧಾನ ರಚನಾ ಸಮಿತಿ ಬಂದಿರುವಂತದ್ದು? ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946. ಆಗಸ್ಟ್ ಆಫರ್ ವಾಸ್ ಮೇಡ್ ಬೈ ಬ್ರಿಟಿಷ್ ಟು ಇಂಡಿಯಾ. ಆಗಸ್ಟ್ ಆಫರ್ ಯಾವ ವರ್ಷದಲ್ಲಿ ಬ್ರಿಟಿಷ್ ನಮಗೆ ಕೊಡ್ತಾರೆ? 1940. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಭಾರತ ಸರ್ಕಾರ ಕಾಯ್ದೆ ಯಾವ ವರ್ಷದಲ್ಲಿ ಬ್ರಿಟಿಷ್ ಸರ್ಕಾರ ಮನ್ನಣೆ ಮಾಡುತ್ತೆ? 1935. ಎಲೆಕ್ಷನ್ ಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನ ರಚನಾ ಸಮಿತಿಗೆ ಚುನಾವಣೆಗಳು ಯಾವ ಕಾಯ್ದೆ ಅಡಿಯಲ್ಲಿ ನಡೆಯುತ್ತೆ? ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946. ಸಂವಿಧಾನ ರಚನಾ ಸಮಿತಿಯು ಸ್ಥಾಪನೆ ಆಗಿದ್ದು ಯಾವಾಗ? ವೆನ್ ವಾಸ್ ಇಟ್ ಫಾರ್ಮ್ಡ್? ನವೆಂಬರ್ 1946. ಸಂವಿಧಾನ ರಚನಾ ಸಮಿತಿಯು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಭೇಟಿಯಾಗತ್ತೆ? ಡಿಸೆಂಬರ್ 9th, 1946. ಸಂವಿಧಾನ ರಚನಾ ಸಮಿತಿಯ ಚೇರ್ಮನ್ ಯಾರಾಗಿರ್ತಾರೆ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. Who is the legal advisor to the Constituent Assembly? It is B.N. Rao. ಕೊನೆ ಪ್ರಶ್ನೆ, ಗುರಿಗಳ ಪ್ರಸ್ತಾವನೆಯನ್ನು ಮಂಡಿಸಿದಂತಹ ವ್ಯಕ್ತಿ ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು. ಈ ಪ್ರಶ್ನೆಗಳು ನೋಡಿ, something which is missing. ನಾನು ಕೇಳಿದ 10 ಪ್ರಶ್ನೆಗಳಿತ್ತು, ಎಕ್ಸೆಪ್ಟ್ ಫಾರ್ ಬೋನಸ್ ಬಿಟ್ಬಿಡಿ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಹಂಗೆ ಅದು. ಸೊ ಆ 10 ಪ್ರಶ್ನೆಗಳಲ್ಲಿ ಇಲ್ಲಿ ಕೇಳ್ತಿರುವಂಥದ್ದು 9 ಪ್ರಶ್ನೆಗಳು. ದೇರ್ ಇಸ್ ಒನ್ ಕ್ವೆಶ್ಚನ್ ಮಿಸ್ಸಿಂಗ್. ಯಾವ ಕ್ವೆಶ್ಚನ್ ನಾನು ರಿವೈಸ್ ಮಾಡಲಿಲ್ಲ. ಈ 10 ಪ್ರಶ್ನೆಗಳಲ್ಲಿ 9 ಪ್ರಶ್ನೆಗಳು ಮಾತ್ರ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ದೇರ್ ಇಸ್ ನೋ 10th ಕ್ವೆಶ್ಚನ್. ಆ 10ನೇ ಪ್ರಶ್ನೆ ಯಾವುದು? ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಗುಡ್ ಬೈ, ನಮಸ್ಕಾರ.